ಇವತ್ತು 31 ಜಿಲ್ಲೆಯಲ್ಲಿ ಹೋರಾಟ ಗುಡ್ಲಿಡುತ್ತೆ. ಅದು ವಿಧಾನಸೌಧದಲ್ಲಿ 3ನೇ ಮಾಡಿದ ಕುರ್ಚಿಗೆ ಧಕ್ಕೆ ತರುತ್ತೆ. ವಿಧಾನಸೌಧ ಖಾಲಿ ಮಾಡೋಂಥ ಹೋರಾಟಕ್ಕೆ ಅವರಾಗಿ ಅವರೇ ಬಂದು ಹೇಳ್ಕೊತಾರೆ. ನಿಮ್ಮ ಸರ್ಕಾರಕ್ಕೆ ಗೌರವ ಉಳಿಸ್ಕೋಬೇಕು ಅಂದರೆ ಕೂಡಲೇ ಇವೆಲ್ಲ ಆಟ ತಂತ್ರ ಉನ್ನಾರವನ್ನು ಬಿಟ್ಬಿಡಿ. ಚಳವಳಿ ಉದ್ದೇಶ ಏನಿದೆ ಅದು ಈಡೇರಿಸಿ. ಈ ಹೋರಾಟದಲ್ಲಿ 13 ಹಳ್ಳಿಗಳ 80% ರೈತರು ಈ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗೋ ಮೊದಲು ಈ ರೈತರ ಹೋರಾಟಕ್ಕೆ ಬೆಂಬಲ ವ್ಯಕ್ತಪಡಿಸ್ತಾ ಇದ್ರು. ಆದ್ರೆ ಈಗ ಇನ್ನೂ ಭೂಸ್ವಾಧೀನವನ್ನ ಕೈಬಿಟ್ಟಿಲ್ಲ. ಇಂತಹ ಅನ್ಯಾಯದ ಭೂಸ್ವಾಧೀನ ಕಾಯ್ದೆ 2013ರ ಕಾಯ್ದೆಗೆ ವಿರುದ್ಧವಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯ ಚನ್ನರಾಯಪಟ್ಟಣ ಹೋಬಳಿಯ ರೈತರು ಕಳೆದ 1180 ದಿನಗಳಿಂದ ಅಂದ್ರೆ ಸುಮಾರು 4 ವರ್ಷದಿಂದ ಭೂಮಿಗಾಗಿ ಹೋರಾಟವನ್ನ ನಡೆಸ್ತಾ ಇದ್ದಾರೆ. ಕರ್ನಾಟಕ ಕೈಗಾರಿಕಾ ಅಭಿವೃದ್ಧಿ ಮಂಡಳಿ ಕೈಗಾರಿಕಾ ಉದ್ದೇಶಕ್ಕಾಗಿ ಸುಮಾರು 1777 ಎಕರೆ ಫಲವತ್ತಾದ ಕೃಷಿ ಭೂಮಿಯನ್ನ ಸ್ವಾಧೀನಪಡಿಸಿಕೊಳ್ಳೋದಕ್ಕೆ ಹೊರಟಿತ್ತು. ಈ ಯೋಜನೆಯ ವಿರುದ್ಧ ಸುಮಾರು 13 ಹಳ್ಳಿಗಳ ರೈತರು ನಿರಂತರವಾಗಿ ಹೋರಾಟವನ್ನ ನಡೆಸ್ತಾ ಇದ್ದಾರೆ. ಈ ಹೋರಾಟದಲ್ಲಿ 13 ಹಳ್ಳಿಗಳ 80% ರೈತರು ಈ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಈ ಹಿಂದೆ ಈ ಹೋರಾಟದ ಪರವಾಗಿ ತಮ್ಮ ಬೆಂಬಲವನ್ನ ವ್ಯಕ್ತಪಡಿಸಿದ ಸಿಎಂ ಸಿದ್ದರಾಮಯ್ಯ ಅವರು ಈಗ ಸೈಲೆಂಟ್ ಆಗಿದ್ದಾರೆ. ಹೌದು, ಈ ಹಿಂದೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗೋ ಮೊದಲು ಈ ರೈತರ ಹೋರಾಟಕ್ಕೆ ಬೆಂಬಲ ವ್ಯಕ್ತಪಡಿಸ್ತಾ ಇದ್ರು. ಆದ್ರೆ ಈಗ ಇನ್ನೂ ಭೂ ಸ್ವಾಧೀನವನ್ನ ಕೈಬಿಟ್ಟಿಲ್ಲ. ಈಗ ದೇವನಹಳ್ಳಿ ಚಲೋ ಮೂಲಕ ಬೃಹತ್ ಮಟ್ಟದ ಹೋರಾಟ ಕಟ್ಟೋ ಪ್ರಯತ್ನ ಆಯಿತು. ರಾಜ್ಯದ ಎಲ್ಲ ಜನಪರ ಸಂಘಟನೆಗಳು ಕೂಡ ಸೇರಿ ದೇವನಹಳ್ಳಿ ಚಲೋವನ್ನ ಆರಂಭ ಮಾಡಿದ್ರು. ಇಂತಹ ಸಂದರ್ಭದಲ್ಲಿ ಸಚಿವ ಎಂಬಿ ಪಾಟೀಲ್ ಅವರು ದೇವನಹಳ್ಳಿ ತಾಲೂಕು ಚನ್ನರಾಯಪಟ್ಟಣ ಹೋಬಳಿಯ ಸುಮಾರು 500 ಎಕರೆ ಜಮೀನನ್ನ ಭೂ ಸ್ವಾಧೀನ ಪ್ರಕ್ರಿಯೆಗಳಿಂದ ದೂರ ಇಟ್ಟಿದ್ದೀವಿ ಅನ್ನೋ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆದ್ರೆ ಇದು ಸರಿಯಾದ ಕ್ರಮ ಅಲ್ಲ. ಸಚಿವರ ಈ ನಡೆಗೆ ಹಲವರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ರೀತಿ ನಿರ್ಧಾರವನ್ನ ತೆಗೆದುಕೊಳ್ಳೋದ್ರಿಂದ ಸಚಿವರು ರೈತರ ಮಧ್ಯೆ ಬಿರುಕನ್ನ ತಂದಿದ್ದಾರೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಚಿವರ ಈ ನಡೆಗೆ ಸಂಯುಕ್ತ ಹೋರಾಟ ಕರ್ನಾಟಕ ಹಾಗೂ ಚನ್ನರಾಯಪಟ್ಟಣ ಭೂ ಸ್ವಾಧೀನ ವಿರೋಧಿ ಹೋರಾಟ ಸಮಿತಿ ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ಹೋರಾಟಗಾರರು ಏನ್ ಹೇಳಿದ್ದಾರೆ ನೋಡೋಣ ಬನ್ನಿ. ತಯಾರಿದ್ದೀವಿ, ಒಂದಿನ ಅರೆಸ್ಟ್ ಮಾಡಬಹುದು. ಆದರೆ ನಾವು ಅರೆಸ್ಟ್ ಆದ್ಮೇಲೆ ಜೈಲಿಗೆ ಹೋಗಿ ರೆಡಿ ಬರಲ್ಲ. ವಾಪಸ್ಸು ಈ ಹೋರಾಟವನ್ನ ಹತ್ತಿಕ್ಕಕ್ಕೆ ನಮ್ಮನ್ನು ಯಾರೇ ಅರೆಸ್ಟ್ ಮಾಡಿದ್ರು ಕೂಡ ಸಂಯುಕ್ತ ಹೋರಾಟದ ಎಲ್ಲ ಮುಂಚೂಣಿ ಕಾರ್ಯಕರ್ತರು 13 ಹಳ್ಳಿಯ ಜನ ಹೋರಾಟಗಾರರು ಈ ರದ್ದಾಗುವವರೆಗೂ ಕೂಡ ಜೈಲು ಇಟ್ಕೊಂಡೇ ಹೋರಾಟ ಮಾಡ್ತಿದ್ವಿ. ಮತ್ತು ಪೊಲೀಸ್ ಇದ್ದ ತಂತ್ರವನ್ನ ನಾವು ಸಾವಿರಾರು ಚಳುವಳಿಗಳು ಎದುರಿಸಿದ್ದೀವಿ. ಇದಕ್ಕೆ ಪೊಲೀಸ್ ಅದು ಸರ್ಕಾರಕ್ಕೆ ಅದನ್ನು ಸರ್ಕಾರ ಪ್ರಯತ್ನ ಮಾಡಿ ಬರೀ ಚನ್ನರಾಯಪಟ್ಟಣ ನಮ್ಮನ್ನು ಬದುಕಿಸ್ಕೊಳ್ಳೋದು. ಇವತ್ತು 31 ಜಿಲ್ಲೆಯಲ್ಲಿ ಹೋರಾಟ ಗುಡ್ಲಿಡುತ್ತೆ. ಅದು ವಿಧಾನಸೌಧದಲ್ಲಿ 3ನೇ ಮಾಡಿದ ಕುರ್ಚಿಗೆ ಧಕ್ಕೆ ತರುತ್ತೆ. ವಿಧಾನಸೌಧ ಖಾಲಿ ಮಾಡೋಂಥ ಹೋರಾಟಕ್ಕೆ ಅವರಾಗಿ ಅವರೇ ಬಂದು ಹೇಳ್ಕೊತಾರೆ. ಸರ್ಕಾರ ಕೆಟ್ಟ ಹೆಸರು ಬರುತ್ತೆ ಹೊರತು ನಮ್ಮ ಹೋರಾಟ ಹತ್ತಿಕ್ಕಲ್ಲ. ಸರ್ಕಾರಕ್ಕೆ ಕೆಟ್ಟ ಹೆಸರು ಬರುತ್ತೆ, ಸರ್ಕಾರ ಬೀಳುತ್ತೆ. ಎಷ್ಟು ಜನ ಏನು ಹೋರಾಡ್ತಾರೆ? 5,000 ಎಷ್ಟು ಬಯಸ್ತಾರೆ. ನಾವು ಸರ್ಕಾರ ಒಂದಿನ ಹೋಗ್ಬಿಟ್ಟು ಸಿಂಬಾಲಿಕೆ ವಾಪಸ್ ಹೋಗೋದಿಲ್ಲ. ನಾವು ಇಲ್ಲೇ ಕೂತ್ಕೋತೀವಿ. ಅಹೋರಾತ್ರಿ ಹೋರಾಟವನ್ನು ಮುಂದುವರಿಸುತ್ತದೆ. ನಿರ್ದಿಷ್ಟವಾಗಿ ಸರ್ಕಾರ ರದ್ದಾಗೋವರೆಗೂ ಕರ್ನಾಟಕ ಇಡೀ ರಾಜ್ಯದ ಲೀಡರ್ಶಿಪ್ ಇಲ್ಲೇ ಇರ್ತದೆ. ಹೊರಡೋದಿಲ್ಲ ನಾಳೆ. ಭೂಮಿ ವಿಚಾರಕ್ಕೆ ಕೈ ಹಾಕಿರೋ ಯಾವ ಸರ್ಕಾರ ಹೋಗ್ಕೊಂಡಿದೆ ಮಾಡಿದ್ರು. ಭೂಮಿ ವಿಚಾರಕ್ಕೆ ಕೈ ಹಾಕಿದ್ರು ಸರ್ಕಾರಗಳೆಲ್ಲ ಅಧಿಕಾರ ಕಳ್ಕೊಂಡಿದ್ದೀವಿ, ಅಧಿಕಾರ ಉಳಿಸ್ಕೊಂಡಿಲ್ಲ. ಅದರಿಂದ ಈಗ ಹೇಳ್ತಾ ಇದ್ದೀವಿ. ಸಿದ್ದರಾಮಯ್ಯ ಅವರು ಕೂಡ ಹೋರಾಟದಲ್ಲಿ ಬಂದವರು, ಚಳವಳಿಗೆ ಬಂದವರು. ಎಂಬಿ ಪಾಟೀಲ್ರು ಒಂದು ರೀತಿ ಮಾತಾಡ್ತಾರೆ. ಈ ಜಿಲ್ಲಾ ಉಸ್ತುವಾರಿ ಮಂತ್ರಿಗೂ ಹೇಳ್ತಿದ್ದೀವಿ, ನಿಮ್ಮ ಸರ್ಕಾರಕ್ಕೆ ಗೌರವ ಉಳಿಸ್ಕೋಬೇಕು ಅಂದರೆ ಕೂಡಲೇ ಇವೆಲ್ಲ ಆಟ ತಂತ್ರ ಉನ್ನಾರವನ್ನು ಬಿಟ್ಬಿಡಿ. ಚಳವಳಿ ಉದ್ದೇಶ ಏನಿದೆ ಅದು ಈಡೇರಿಸಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕು ಚನ್ನರಾಯಪಟ್ಟಣ ಹೋಬಳಿಯ 13 ಗ್ರಾಮಗಳ ಸುಮಾರು 1777 ಎಕರೆ ಪೂರ್ಣ ಭೂ ಸ್ವಾಧೀನದಿಂದ ಕೈ ಬಿಡಬೇಕು ಅಂತ ಆಗ್ರಹಿಸಿ ನಾಳೆ ಹಮ್ಮಿಕೊಂಡಿರೋ ದೇವನಹಳ್ಳಿ ಚಲೋವನ್ನ ದಿಕ್ಕು ತಪ್ಪಿಸೋದಕ್ಕೆ ರಾಜ್ಯ ಸರ್ಕಾರ ಒಡೆದು ಆಳು ತಂತ್ರವನ್ನ ಅನುಸರಿಸ್ತಾ ಇದೆ ಅಂತ ಸಂಯುಕ್ತ ಹೋರಾಟ ಕರ್ನಾಟಕ ಹಾಗೂ ಚನ್ನರಾಯಪಟ್ಟಣ ಭೂ ಸ್ವಾಧೀನ ವಿರೋಧಿ ಹೋರಾಟ ಸಮಿತಿ ಆಕ್ರೋಶವನ್ನ ವ್ಯಕ್ತಪಡಿಸಿದೆ. 13 ಹಳ್ಳಿಗಳ ಪೈಕಿ 3 ಹಳ್ಳಿಯ 500 ಎಕರೆ ಭೂಮಿಯನ್ನ ಭೂ ಸ್ವಾಧೀನದಿಂದ ಕೈ ಬಿಡ್ತೀವಿ ಅಂತ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಅವರು ಇಂದು ಹೇಳಿಕೆಯನ್ನ ನೀಡಿದ್ದಾರೆ. ಇಂತಹ ಒಡೆದಾಳುವ ಕುತಂತ್ರವನ್ನ ಸಂಯುಕ್ತ ಹೋರಾಟ ಕರ್ನಾಟಕ ಹಾಗೂ ಚನ್ನರಾಯಪಟ್ಟಣ ಭೂ ಸ್ವಾಧೀನ ವಿರೋಧಿ ಹೋರಾಟ ಸಮಿತಿ ಸಂಪೂರ್ಣವಾಗಿ ತಿರಸ್ಕಾರ ಮಾಡಿದೆ. ನಾಳೆ ದೇವನಹಳ್ಳಿ ಚಲೋ ಹೋರಾಟ ದೊಡ್ಡ ಮಟ್ಟದಲ್ಲಿ ನಡೆಯಲಿದೆ ಅಂತ ಸ್ಪಷ್ಟಪಡಿಸಿದೆ.
ಚನ್ನರಾಯಪಟ್ಟಣ ಹೋಬಳಿಯ ಭೂ ಸ್ವಾಧೀನ ಕರಾಳ ಕೆಎಐಡಿಬಿ ಭೂ ಸ್ವಾಧೀನ ಪ್ರಕಾರ ನಡೆಸಲಾಗ್ತಾ ಇದೆ. ಇಂತಹ ಅನ್ಯಾಯದ ಭೂ ಸ್ವಾಧೀನ ಕಾಯ್ದೆ 2013ರ ಕಾಯ್ದೆಗೆ ವಿರುದ್ಧವಾಗಿದೆ. ಕರಾಳ ಕೆಎಐಡಿಬಿ ಭೂ ಸ್ವಾಧೀನ ಕಾಯ್ದೆ ಪ್ರಕಾರ ಹಿಂದಿನ ಬಿಜೆಪಿ ಸರ್ಕಾರ ರೈತರ ವಿರೋಧವನ್ನ ಧಿಕ್ಕರಿಸಿ ಪ್ರಾಥಮಿಕ ಅಧಿಸೂಚನೆಯನ್ನ ಹೊರಡಿಸಿತ್ತು. ಇದನ್ನ ವಿರೋಧಿಸಿ ರೈತರು ಕಳೆದ 4 ವರ್ಷಗಳಿಂದ ನಿರಂತರವಾಗಿ ಅನಿರ್ದಿಷ್ಟಾವಧಿ ಹೋರಾಟವನ್ನ ನಡೆಸ್ತಾ ಬಂದಿದ್ದಾರೆ. ಹಿಂದೆ ವಿರೋಧ ಪಕ್ಷದ ನಾಯಕರಾಗಿ ಧರಣಿ ಸ್ಥಳಕ್ಕೆ ಭೇಟಿಯನ್ನ ನೀಡಿದ್ದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಾನು ಅಧಿಕಾರಕ್ಕೆ ಬಂದ್ರೆ ಬಿಜೆಪಿ ಸರ್ಕಾರದ ಭೂ ಸ್ವಾಧೀನ ಪ್ರಕಟಣೆಯನ್ನ ರದ್ದುಪಡಿಸಲಾಗುವುದು ಅಂತ ಭರವಸೆಯನ್ನ ನೀಡಿದ್ರು. ಆದ್ರೆ ಭೂ ಸ್ವಾಧೀನಕ್ಕೆ ಹಠಮಾರಿ ಧೋರಣೆಯನ್ನ ಅನುಸರಿಸ್ತಾ ಒಡೆದ ಆಳೋ ತಂತ್ರವನ್ನ ಅನುಸರಿಸ್ತಾ ಇದೆ. ಈ ಕುಟಿಲ ತಂತ್ರದಿಂದ ರೈತ ಹೋರಾಟವನ್ನ ಬಗ್ಗು ಬಡಿಯೋದಕ್ಕೆ ಸಾಧ್ಯ ಇಲ್ಲ ಅಂತ ಸಮಿತಿ ತಿಳಿಸಿದೆ. ನಾಳೆ ದೇವನಹಳ್ಳಿ ತಹಶೀಲ್ದಾರ್ ಕಚೇರಿ ಎದುರು ನಡೀತಾ ಇರೋ ಭೂ ಸ್ವಾಧೀನ ವಿರೋಧಿ ಹೋರಾಟಕ್ಕೆ ಎಲ್ಲ ಭೂ ಸ್ವಾಧೀನ ವಿರೋಧಿ ಹೋರಾಟಗಾರರು, ರೈತರು, ಕಾರ್ಮಿಕರು, ವಿದ್ಯಾರ್ಥಿಗಳು ಹಾಗೇನೆ ಮಹಿಳೆಯರು ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತ ಸಮಿತಿ ಮತ್ತೊಮ್ಮೆ ಮನವಿಯನ್ನ ಮಾಡಿದೆ. 90% ಹೆಚ್ಚು ರೈತರ ವಿರೋಧವನ್ನ ದಾಖಲಿಸಿರೋ ಈ ಅನ್ಯಾಯದ ಭೂ ಸ್ವಾಧೀನವನ್ನ ಮಾಡಿಕೊಳ್ಳೋದಕ್ಕೆ ಯಾವುದೇ ಕಾರಣಕ್ಕೂ ಅವಕಾಶವನ್ನ ನೀಡೋದಿಲ್ಲ. ಮುಖ್ಯಮಂತ್ರಿಗಳು ತಮ್ಮ ಭರವಸೆಯಂತೆ ನಡೆದುಕೊಳ್ಬೇಕು ಅಂತ ಭೂ ಸ್ವಾಧೀನ ವಿರೋಧಿ ಹೋರಾಟ ಸಮಿತಿ ಹಾಗೂ ಸಂಯುಕ್ತ ಹೋರಾಟ ಕರ್ನಾಟಕ ಆಗ್ರಹ ಮಾಡ್ತಾ ಇದೆ ಅಂತ ಸಂಯುಕ್ತ ಹೋರಾಟ ಕರ್ನಾಟಕದ ಸಂಯೋಜಕರಾದ ಬಡಗಲ್ಪುರ ನಾಗೇಂದ್ರ, ಟಿ ಯಶವಂತ್, ನೂರ್ ಶ್ರೀಧರ್, ಚನ್ನರಾಯಪಟ್ಟಣ ಭೂ ಸ್ವಾಧೀನ ಹೋರಾಟ ಸಮಿತಿ ಸಂಚಾಲಕರಾದ ಕಾರಹಳ್ಳಿ ಶ್ರೀನಿವಾಸ್, ಚಂದ್ರ ತೇಜಸ್ವಿ, ನಂಜಪ್ಪ, ಪ್ರಭಾ ಎನ್ ಬೆಳವಂಗಲ, ರಮೇಶ್ ಚೀಮಾಚನಹಳ್ಳಿ, ರಘು ನಾಯಕನಹಳ್ಳಿ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.